ಶ್ರೀನಿವಾಸ್ ಶರ್ಮಾ. ನಾನೊಬ್ಬ ಕಲಾವಿದ, ಕನ್ನಡ ಕಲಾವಿದ. ವಿಷಯ ಏನಪ್ಪ ಅಂದರೆ, ಚೇತನ್ ಅವರೇ, ನೀವು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡಿರುವಂಥ ಮಾತುಗಳನ್ನು ನಾನು ಕೇಳಿಸ್ಕೊಂಡೆ ಮತ್ತು ನೋಡಿದೆ. ನೀವು ಮಾತಾಡಿದ್ದು ಕನ್ನಡ ಜನತೆಗೆ ಹಾಗೂ ಕನ್ನಡ ಕಲಾವಿದರುಗಳಿಗೆ ಯಾರಿಗೂ ಇಷ್ಟ ಆಗಲಿಲ್ಲ. ಅದು ನಿಮಗಿಷ್ಟ ಆಗಿರ್ಬೋದೇನೋ ನೀವು ಮಾತಾಡಿರೋ ಮಾತು. ನಿಮ್ಮ ಟ್ಯಾಲೆಂಟನ್ನು, ನಿಮ್ಮ ಆಲೋಚನೆ ನೀವು ಇಟ್ಕೊಂಡು ಆ ರೀತಿ ಒಂದು ಮಾತನ್ನು ಮಾತಾಡಿದರು. ಡಾಕ್ಟರ್ ರಾಜ್ಕುಮಾರ್ ಸರಿಂದ ಎಷ್ಟೋ ಜನ ಕಲಾವಿದರುಗಳು ಈಗಲೂ ಬದುಕ್ತಾ ಇದ್ದಾರೆ. ಎಷ್ಟೋ ಜನ, ಸಾಮಾನ್ಯ ಜನ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ಬಂಗಾರದ ಮನುಷ್ಯ ಅನ್ನೋ ಒಂದು ಸಿನಿಮಾದಿಂದ ಎಷ್ಟೋ ಜನ ಸಿಟಿಯಲ್ಲಿ ಬದುಕಿರುವಂತಹ ಜನಗಳು ಆ ಸಿನಿಮಾ ನೋಡಿ ರೈತರಾಗಿ ಬದುಕಿರುವಂತಹ ಒಂದು ಕಾಲನೂ ಇದೆ. ಅದಕ್ಕೆ ಪ್ರೂಫು ಇದೆ. ಅವರಿಂದ ಎಷ್ಟೋ ಮಾರ್ಗದರ್ಶಕನೂ ಆಗಿದೆ. ಕನ್ನಡದಲ್ಲಿ ಹೋರಾಟಗಳು, ಕನ್ನಡ ಜನತೆಗೆ ಎಷ್ಟೋ ಒಂದು ದಾರಿ ದೀಪ ಆಗಿದ್ದಾರೆ. ಅಂಥವ್ರಿಗೆ ನೀವು ಮಾತಾಡಿರುವಂತಹ ನಿಮ್ಮ ಆಲೋಚನೆ ಅದು ತಪ್ಪು ಅಂತೇಳಿ ನನ್ನ ಅನಿಸಿಕೆ. ನಮ್ಮ ಸಿನಿಮಾ ಕಲಾವಿದರಿಂದ ಅವ್ರ ಪರವಾಗಿ, ನಾನೊಬ್ಬ ಸಣ್ಣ ಕಲಾವಿದ, ನಮ್ಮ ಸಿನಿಮಾ ಕಲಾವಿದರ ಪರವಾಗಿ ನೀವು ಕ್ಷಮೆ ಕೇಳ್ತಿರೋ ಗೊತ್ತಿಲ್ಲ. ಆದರೆ ನಾವ್ಯಾರು ಡಾಕ್ಟರ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡಿದ್ದಕ್ಕಾಗಿ ನಿಮ್ಗೆ ಕ್ಷಮೆ ಇಲ್ಲ. ನೀವು ಒಂದ್ಸರಿ ಕ್ಷಮೆ ಕೇಳಿ ಮತ್ತೆ ಮಾರಾಯಸ ಬೇರೆ ಉಲ್ಟಾ ಮಾತಾಡಿದ್ದೀರ. ಹಾಗಾಗಿ ನಮ್ಮ ಫಿಲಮ್ ಚೇಂಬರ್ದಾಗಲಿ, ನಮ್ಮ ಸಿನಿಮಾ ಕಲಾವಿದರಾಗಲಿ ಯಾರೂ ನಿಮ್ಮನ್ನು ಕ್ಷಮಿಸೋದಿಲ್ಲ. ನಾನೊಬ್ಬ ಸಣ್ಣ ಪುಟ್ಟ ಕಲಾವಿದನೇ ಇರ್ಬೋದು, ಆದರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿನ. ಅವರಿಂದ ಎಷ್ಟೋ ನಾನು ತಿಳ್ಕೊಂಡಿದ್ದೀನಿ. ಯಾವ ರೀತಿ ನಡಿಬೇಕು, ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಅವ್ರನ್ನ ನೋಡಿಕೊಂಡು ನಾವು ಸಿನಿಮಾಗೆ ಬಂದಿದ್ದೀವಿ, ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಹಾಗಾಗಿ ಈ ಕರ್ನಾಟಕದಲ್ಲಿ ರಾಜ್ಕುಮಾರ್ ಸರ್ಗೆ ಮಾಡಿರುವಂತಹ ಅದು ಕಮ್ಮಿ, ಇನ್ನೂ 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 ಹೆಚ್ಚಾಗಿ ಮಾಡಬೇಕು. ಅಷ್ಟು ಸಾಧನೆಯನ್ನು ಅವರು ಮಾಡಿದ್ದಾರೆ. ಅದನ್ನು ತಿಳ್ಕೊಂಡು ದಯವಿಟ್ಟು ಮಾತಾಡಿ ಚೇತನ್ ಅವರೇ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕನ್ನಡ ಜನತೆಯಿಂದ, ನಮ್ಮ ಸಿನಿಮಾ ಕಲಾವಿದರ ಸಂಘದಿಂದ ನಾನು ನಿಮಗೆ ಕ್ಷಮಿಸೋದಿಲ್ಲ. ನೀವು ಯಾವಾಗ ಕ್ಷಮೆ ಕೇಳ್ತೀರಾ, ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ಕ್ಷಮೆ ಕೇಳಿ, ಆವಾಗ ನಮ್ಮ ಕಲಾವಿದರೆಲ್ಲರೂ ನಿಮ್ಮನ್ನು ಕ್ಷಮಿಸ್ತಾರೆ. ಇಲ್ಲಾಂದರೆ ಅಲ್ಲಿವರೆಗೂ ನಿಮ್ಮನ್ನು ಕ್ಷಮಿಸಲ್ಲ. ಧನ್ಯವಾದಗಳು.